ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ವೀಣಾ ಪಿಂಕು ಕನ್ನಡ ಚಾನಲ್. ನಾನು ನಿಮ್ಮ ಪ್ರೀತಿಯ ವೀಣಾ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾವು ಕೂಡ ನಮ್ಮ ಮನೇಲಿ ಎಲ್ಲರೂ ಕೂಡ ಚೆನ್ನಾಗಿದ್ದೀವಿ. ನಿಮ್ಮ ಕಡೆ ಎಲ್ಲ ಯಾವ ಥರ ಮಳೆ ಇದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಳಿ. ನಮ್ಮ ಕಡೆ ಅಂತೂ ತೆಲಂಗಾಣದಲ್ಲಿ ಹೈದರಾಬಾದಲ್ಲಂತೂ ತುಂಬಾ ಮಳೆ. ಅಂದರೆ ಈ ಕಡೆ ಜೋರು ಮಳೆನೂ Evening ಇಲ್ಲ, ಈ ಕಡೆ 5:50 p.m. ಸೋನೆ ಥರನೂ ಇಲ್ಲ, ಮೀಡಿಯಮ್ ಆಗಿ ಇಲ್ಲಿ ನೀವೇ ನೋಡ್ತಿರ್ಬೋದು. ಬೆಳಗ್ಗೆಯಿಂದ ಫುಲ್ಲು 24 hour ಬಾರು ಫುಲ್ಲು ಕಂಟಿನ್ಯೂಸ್ ಆಗಿ ಇದೇ ಥರನೇ ಮಳೆ ಇರೋದು. ಮಳೆ ಅಲ್ಲ, ಸೋನೆ, ಈ ಮಿಡಲ್ ಮಳೆ ಅಂತಲ್ಲ, ಆ ಥರ ಇರೋದು. ತುಂಬಾ ಬೆಳಗ್ಗೆಯಿಂದ ನೈಟಿಂದ ಡೇವರೆಗೂ ಫುಲ್ಲು ಇದೇ ಥರನೇ ಮಳೆ ಕಂಟಿನ್ಯೂಸ್ ಆಗಿ ಬರ್ತಿದೆ. ವೆದರ್ ಕೂಡ ಸೇಮ್, ಮೋಡ ಎಲ್ಲ ಫುಲ್ಲು ಮುಚ್ಕೊಂಡಿರೋ ಥರ ಇಲ್ಲಿ ನೋಡ್ತಿರ್ಬೋದು. ನೀರಂತೂ ಫುಲ್ ಗೋಡೆ ಮೇಲೆಲ್ಲ ನಿಂತೈತೆ. ನಮ್ಮ ಮೇನ್ ಡೋರ್ ಹತ್ರ ಎಲ್ಲ ತುಂಬಾ ಮಳೆ ಈ ಥರ ಕ್ರಾಸ್ ಆಗೆಲ್ಲ ಹೊಡೆಯುತ್ತಲ್ಲ, ಸೊ ಹಂಗಾಗಿ ಡೋರ್ ಹತ್ರ ಎಲ್ಲ ಮಳೆ ಎಲ್ಲ ಓಡಾಡೋಕ್ಕೆ ಆಗಲ್ಲ ಹೊರಗಡೆ. ಅಷ್ಟೊಂದು ಒಂಥರ ಹಿಂಸೆ ಆಗ್ಬಿಟ್ಟೈತೆ. ಮಳೆ ಬಂದರೂ ಕಷ್ಟ, ಮಳೆ ಬರ್ದಿದ್ರು ಕಷ್ಟ. ಜನಗಳಿಗೆ, ನಮಗೆ ಹೆಂಗಿದ್ರು ಕಷ್ಟ ಅಲ್ವಾ? ಸೊ ನೋಡಿ, ಜೂನ್ನಲ್ಲಿ ನಾವು ಊರಿಂದ ಬಂದಿದ್ದು. ಮನೆ ಪ್ಲ್ಯಾಂಟ್ ಚೆನ್ನಾಗಿ ಚಿಗುರಿತು, ಬಟ್ ಧರ್ಮ ಏನು ಮಾಡವ್ರೆ, ತುದಿಲಿ ಬೆಳ್ಕೊಂಡು ಹೋಗೈತಿ ಅಂದ್ಬಿಟ್ಟು ಕಟ್ ಮಾಡಿಬಿಟ್ಟಿದ್ದಾರೆ. ಅದು ಅಲ್ಲದೆ ನೆಕ್ಸ್ಟು ಇಲ್ಲಿ ದೊಡ್ಡಪತ್ರೆ ಗಿಡ ಕೂಡ ತುಂಬ ಚೆನ್ನಾಗಿ ಬಂದಿದ್ದು. ಅದನ್ನು ಕೂಡ ನಾನೇನು ಮಾಡಿದೆ, ತುಂಬ ದೊಡ್ಡದಾಗಿತ್ತಲ್ಲ ಅಂತೇಳಿ ಮೊನ್ನೆ ಅದನ್ನು ಕಟ್ ಮಾಡಿ, ಮಂಡೆ ಅದನ್ನು ಕಟ್ ಮಾಡಿ ಚಟ್ನಿ ಮಾಡಿ ಇಟ್ಟೆ. ಸೊ ಬಿಸಿ ರೈಸ್ಗೆ, ಹಂಗೇ ಬಿಸಿ ರೈಸ್ಗೆ ಆಗುತ್ತೆ ಅಂತ ಅದು ಕೂಡ ತಿಂದ್ವಿ, ದೊಡ್ಡಪತ್ರೆ ಎಲೆ ಚಟ್ನಿನ. ಅದು ಅಲ್ಲದೆ ಹಾಗೆಯೇ ಇವತ್ತು ಸಂಕಷ್ಟಹರ ಚತುರ್ಥಿ ಅಲ್ವಾ, ಸೊ ಹಂಗಾಗಿ ಪೂಜೆ ಎಲ್ಲ ಮಾಡಿದ್ದೆ. ಅದಾದಮೇಲೆ ಶುಂಠಿ ಬೆಳ್ಳುಳ್ಳಿ ಖಾಲಿಯಾಗಿತ್ತು. ನಾನು ಊರಿಂದ ಬಂದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಾನು ಮಾಡ್ಕೊಂಡಿರಲಿಲ್ಲ ಅಂತ ಹೇಳಿ ಏನೂ ಮಾಡಿರಲಿಲ್ಲ. ಹಂಗೆ ಡೈರೆಕ್ಟಾಗಿ ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ಸ್ವಲ್ಪ ಬೆಳ್ಳುಳ್ಳಿ ತಗೊಂಡು ಹಂಗೇ ಪೇಸ್ಟ್ ಮಾಡಿ ಡೈಲಿ ಅಡುಗೆಗೆಲ್ಲ ಯೂಸ್ ಮಾಡ್ತಾಯಿದ್ದೆ. ಯಾಕೋ ಬೇಜಾರು ಅನ್ನಿಸ್ತಾ ಇತ್ತು ಇದು ಮಾಡೋಕ್ಕೆ. ಸೊ ಹಂಗಾಗಿ ನಾನೇನು ಮಾಡಿದೆ, ಫೈನಲಾಗಿ ನಿನ್ನೆ ಕೂತ್ಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಲೇಬೇಕು ಅಂತ ಹೇಳಿ ಕೂತ್ಕೊಂಡು ಬೆಳ್ಳುಳ್ಳಿನ ಒಂದು 4 hours ಬಿಡಿಸಿದ್ದೀನಿ. ಅಂದರೆ ತುಂಬ ಬಿಡಿಸಿಲ್ಲ ನಾನು, ಸ್ವಲ್ಪ ದಪ್ಪ ಸಿಪ್ಪೆ ಇರುತ್ತಲ್ಲ, ಸೊ ಅದನ್ನೆಲ್ಲ ತೆಗೆದಿದ್ದೀನಿ. ಚಿಕ್ಕ ಸಿಪ್ಪೆ ಇರೋದಿಲ್ಲನೂ ಹಂಗೆ ಸ್ವಲ್ಪ ಮೇಲ್ಮೇಲೆ ತೆಗೆದು ಒಂದು ಬೌಲಲ್ಲಿ ಎಲ್ಲನೂ ಬಿಡಿಸಿಟ್ಕೊಂಡೆ. ಹಾಗೆಯೇ ಶುಂಠಿ ಎಲ್ಲ ಅವತ್ತೇ ಫ್ರೆಶಾಗಿ ತೊಗೊಂಡಿದ್ದು ಶುಂಠಿ ಬೆಳ್ಳುಳ್ಳಿ ಎರಡೂ ಅಷ್ಟೇ. ಇವಾಗ ಮಳೆ ಅಲ್ವಾ ಜಾಸ್ತಿ, ಒಂಥರ ಕೊಳ್ತೋದಂಗೆ ಆಗಿರುತ್ತೆ ಅಂತ ಹೇಳಿ ತಗೊಂಡಿರಲಿಲ್ಲ. ನೆನ್ನೆ ಬಂದಿದ್ರೆಲ್ಲ ತೊಗೊಂಡೋಗಿ ಚೆನ್ನಾಗಿತ್ತು ಅಂತ ಹೇಳಿ ನಾನೇನು ಮಾಡಿದೆ, ಶುಂಠಿ ಬೆಳ್ಳುಳ್ಳಿ ಎರಡನ್ನೂ ಕೂಡ ಕ್ಲೀನಾಗಿ ತೊಳೆದು ಎಲ್ಲ ಶುಂಠಿ ಎಲ್ಲ ತೊಳೆದಿಟ್ಟು ನೀಟಾಗಿ ಡ್ರೈ ಮಾಡಿ ರುಬ್ಬಿ ಇಟ್ಕೊಳ್ಳೋಣ ಅಂತ ಹೇಳಿ ಇವಾಗ ನಾನು ಈಗ 1 kg ಬೆಳ್ಳುಳ್ಳಿಗೆ ಅರ್ಧ kg ಶುಂಠಿ ಹಾಕೊತಾರೆ ಈ ಥರ. ಸೊ ನಾನು ನನ್ನೊಂದು ಮೆಜರ್ಮೆಂಟಲ್ಲಿ 1 ಬೌಲ್ ಬೆಳ್ಳುಳ್ಳಿಗೆ ಒಂದು 1/4 ಬೌಲಷ್ಟು ಶುಂಠಿನ ಕಟ್ ಮಾಡಿ ಇಟ್ಕೊಂಡಿದ್ದೆ. ಸೊ ಅದರ್ಧ ಹಾಕಿ ರುಬ್ಕೊಂಬರೋಣ ಅಂತ. ಸರಿ, ಅದರಲ್ಲಿ 1-2 ಮೆಣಸಿನ್ಕಾಯಿ ಕೂಡ ಹಾಕಿದ್ದೀನಿ. ಸ್ವಲ್ಪ ಸಾಲ್ಟು ಕೂಡ ಹಾಕಬೇಕು, ಯಾಕೆ ಅಂದರೆ ಅದು ಬೇಗ ಹಾಳಾಗಲ್ಲ, ಚೆನ್ನಾಗಿರುತ್ತೆ ಅಂತ ಅನ್ನೋದಕ್ಕೋಸ್ಕರ. ಇನ್ನೂ ಕೆಲವ್ರು ಜನ ಹೆಂಗೆ ಮಾಡ್ತಾರೆ ನೋಡಿ, ಇವಾಗ ನಾನು ಅಲ್ಲಿ ರಬ್ಬರ್ ಕೂಡ ಇವತ್ತೇ ರಬ್ಬರ್ ಹಾಳಾಗಿತ್ತು ನಂದು. ಮತ್ತು ಇನ್ನೇನು ಮಾಡೋದು, ನನಗೆ ಗೊತ್ತು, ಈಗ ಜಾಸ್ತಿ ನೀರು ಹಾಕ್ಕೊಂಡು ರುಬ್ಬಿದ್ರೆ ಅದು ಬಿಡುತ್ತೆ. ಬೇಕಾದ್ರೆ ಡಕ್ಕನ್ನು ಹೇಳೋಕ್ಕಾಗಲ್ಲ. ಬೇಕಾದ್ರೆ ಡ್ರೈ ಪೌಡರ್ ಬೇಕಾದರೆ ರುಬ್ಕೊಬೋದು. ಈ ಥರ ರಬ್ಬರ್ ಇಲ್ಲ ಅಂದರೂ ಕೂಡ ಡ್ರೈ ಪೌಡರು ಈ ಥರ ನೀರು ಹಾಕ್ತಾನೆ ರುಬ್ಬೋದಾದ್ರೆ ಬೇಕಾದ್ರೆ ಆರಾಮಾಗಿ ರುಬ್ಕೊಬೋದು. ಸೊ ಇದು ಟ್ರಿಕ್ಸ್ ಗೊತ್ತಿರೋರ್ಗೆ ಮಾತ್ರ ಅಷ್ಟೇ. ಗೊತ್ತಿಲ್ಲದೇ ಸುಮ್ಮನೆ ಡೈರೆಕ್ಟಾಗಿ ಆಮೇಲೆ ನೀರು ಹಾಕ್ಕೊಂಡು ಜಾಸ್ತಿ ಒಂದ್ಸಲ ಏನಾದ್ರು ಡ್ರ್ ಅನ್ಸರೆ ಸಾಕು, ಮೇಲ್ಗಡೆ ಆರಿಬಿಡುತ್ತೆ. ಆಲ್ಮೋಸ್ಟ್ ಕಿಚನ್ನಲ್ಲಿ ಕೆಲಸ ಮಾಡೋ ಲೇಡೀಸ್ಗಳಿಗೆಲ್ಲ ಇದೆಲ್ಲ ಗೊತ್ತಿರುತ್ತೆ. ಎಲ್ಲ ಮೇಂಟೈನ್ ಮಾಡೋದಿಲ್ಲ ಅವರೇ ಅಲ್ವಾ. ಸೊ ಹಂಗಾಗಿ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರುಬ್ಕೊಳ್ಳೋವಾಗ 2 ಮೆಣಸಿನ್ಕಾಯಿ ಕೂಡ ಹಾಕ್ಕೊಂಡೆ, ಸಾಲ್ಟ್ ಕೂಡ ಹಾಕ್ಕೊಂಡೆ. ಈಗ ಅದೇ ಥರನ ರುಬ್ಬಿ ಸಾರಿ, ನಾನು ಡೈರೆಕ್ಟಾಗಿ ಬಾಟಲ್ಗೆ ಹಾಕ್ತಾಯಿದ್ದೆ. ಫಸ್ಟು ರುಬ್ಕೊಂಡು ಒಂದು ಬೌಲ್ಗೆ ಹಾಕ್ಕೊಬೇಕು. ಎಲ್ಲನೂ ಕೂಡ ಒಂದು ಬೌಲ್ಗೆ ಹಾಕ್ಕೊಂಡು ಲಾಸ್ಟಲ್ಲಿ ಇನ್ನೊಂದು ಸಲ ಮಿಕ್ಸಿಗೆ ಹಾಕ್ಕೊಂಡು ಒಟ್ಟಿಗೆ, ಯಾಕೆಂದರೆ ಶುಂಠಿ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಸಾಲ್ಟ್ ಎಲ್ಲ ಮಿಕ್ಸ್ ಆಗಬೇಕಲ್ವ. ನೋಡಿ, ಇವಾಗ ಅದರೊಳಗಡೆ ಹಾಕ್ಕೊಂಡಿರೋದನ್ನು ಕೂಡ ತೆಗೆದು ಇವಾಗ ಅದೇ ಬೌಲ್ಗೆ ಹಾಕಿ ಎಲ್ಲ ಮಿಕ್ಸ್ ಮಾಡಿ ಮತ್ತೆ ಜಾರಿಗೆ ಹಾಕ್ತಾಯಿದ್ದೀನಿ. ಜಾರಿಗೆ ಹಾಕಿ ಇವಾಗ ನೀಟಾಗಿ ಒಂದು ರೌಂಡ್ ರುಬ್ಕೊಂಡು ಬಂದು ಬಾಟ್ಲಿಗೆ ಹಾಕೋತಾ ಇದ್ದೀನಿ. ಇವಾಗ ನಾನು ಯಾವಾಗಲೂ ಅಷ್ಟೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮಾಡೋವಾಗ ನಾನು ಇದೇ ಥರನೇ ಮಾಡೋದು. ಕೆಲವೊಂದು ಜನ ಹೆಂಗೆ ಮಾಡ್ತಾರೆ ಅಂತ ಅಂದರೆ, ಸ್ವಲ್ಪ ಹಳದಿ
ಸ್ವಲ್ಪ ಹಳದಿನೂ ಕೂಡ ಹಾಕೊಂಡು ರುಬ್ಕೋತಾರೆ. ಹಾಗೇನೆ ಸ್ವಲ್ಪ ಆಯಿಲ್ ಕೂಡ ಹಾಕೊಂಡು ರುಬ್ಕೋತಾರೆ. ಬಟ್ ನಾನು ಯಾವಾಗಲೂ ಯಾವ ಥರ ಮಾಡ್ತೀನಿ ಅಂದರೆ, ಇದೇ ಥರ ನಾನು 2 ಬಾಟ್ಲ್ ಇಟ್ಕೊಂಡಿದ್ದೀನಿ, ಈ ಥರದ್ದು 2 ಸದ್ಯಕ್ಕೆ ಸಾಕು ಅಂತ. ಇದು ತುಂಬ ದೊಡ್ಡದೇನೆ, ಅರ್ಧ kg ಅಷ್ಟು. ಇಲ್ಲಿ ನೋಡೋಕೆ ಆ ಥರ ಕಾಣಿಸ್ತಿದೆ ಅಷ್ಟೇ. ಅರ್ಧ kg ಅದು. ಒಂದಷ್ಟನ್ನ ರುಬ್ಬಿ ನಾನು ಯಾವಾಗಲೂ ಅಷ್ಟೇ ಸಿಂಕ್ ಪಕ್ಕನೇ ಇರ್ತೀನಿ. ಸ್ವಲ್ಪ ಏನಾದರೂ ಕೈ ಏನಾದ್ರು ಆಯಿತು ಅಂದರೆ, ಈಗ ಅದನ್ನು ಒರೆಸ್ತೆ ಅಲ್ವಾ, ಸೊ ಅದು ಕ್ಲೀನ್ ಆಗಬೇಕು ಅಂದರೆ ಕೈ ತೊಳ್ಕೊಂಡೇ ಮಾಡಬೇಕು. ಆ ಥರ ಇನ್ನೊಂದು ಸ್ವಲ್ಪ ಮಿಕ್ಕಿತ್ತು, ಅದನ್ನೇನು ಮಾಡಿದೆ, ಏನು ಡೈಲಿ ಪಲಾವು ಮತ್ತು ಅದು ಇದು ಗ್ರೇವಿ ಪಲ್ಯನೇನಾದ್ರು ಮಾಡ್ತಿದ್ನಲ್ಲ, ಸೊ ಅದಕ್ಕೆ ಬೇಕು ಅಂತ ಹೇಳಿ ಇನ್ನಷ್ಟು ಉಳಿದಿತ್ತು ಅಂತ ಹೇಳಿ ಸ್ಟೀಲ್ ಬಾಕ್ಸಿಗೆ ಹಾಕ್ತಿದ್ದೆ. ಆ್ಯಕ್ಚುಲಿ ಸ್ಟೀಲ್ ಬಾಕ್ಸಿಗೆ ಹಾಕಿ ಇಟ್ಕೊಬಾರ್ದು, ಗಾಜಿನ ಬಾಟ್ಲು ಅಥವಾ ಪ್ಲ್ಯಾಸ್ಟಿಕ್ ಡಬ್ಬಕ್ಕೆ ಹಾಕಿ ಇಟ್ಕೊಬೇಕೆ ಹೊರತು ಸ್ಟೀಲ್ಗೆ ಹಾಕ್ಬಾರ್ದು. ಯಾಕೆಂದರೆ ಅಲ್ಲಿ ಒಂದು 3-4 ಸ್ಪೂನಷ್ಟು ಅಷ್ಟೇ ಇದ್ದಿದ್ದು. ಸೊ ನಾನು ಯೂಸ್ ಮಾಡ್ಕೊತೀನಲ್ಲ ಅಂತ ಹೇಳಿ ನಾನು ಸ್ಟೀಲ್ ಬಾಕ್ಸಿಗೆ ಹಾಕಿಟ್ಕೊಂಡೆ. ಆಮೇಲೆ ವಡೆಗೆ ಅಂತ ನೆನೆ ಹಾಕಿದೆ. ಮಕ್ಕಳಿಗೆ ವಡೆನಾದ್ರು ಮಾಡಿಕೊಡು, ಮಳೆ ಬರ್ತೈತೆ ಚಳಿಗೆ, ಏನು ಬರೀ ಬಿಸ್ಕಿಟು, ಹಾಲು, ಚಾಕ್ಲೇಟು, ಬರೀ ಬ್ರೆಡ್ಡು ಇವೇ ತಿಂತಿರ್ತಾರೆ, ಸ್ವಲ್ಪ ಇದನ್ನು ಮಾಡಿಕೊಡು ಅಂತ ಅಂದರು. ವಡೆ ಮಾಡೋಕ್ಕೆ ಅಂತೇಳಿ ಕಾಳು ನೆನೆ ಹಾಕಿದ್ದೆ. ಅದರಲ್ಲಿ ನಾನು ಒಂದು 200 ml ಅಷ್ಟು ಗ್ಲಾಸ್ ಇತ್ತು, ಅದರಲ್ಲಿ 1 ಗ್ಲಾಸು ಕಡಲೆಬೇಳೆ, ಹಾಗೆಯೇ ಒಂದು 2 ಸ್ಪೂನಷ್ಟು ಅಕ್ಕಿ ಕೂಡ ನೆನೆ ಹಾಕಿದ್ದೆ. ಅಕ್ಕಿ ಏನಕ್ಕೆ ಕ್ರಿಸ್ಪಿಯಾಗಿ ಬರುತ್ತೆ ಅಂತ, ತುಂಬ ಚೆನ್ನಾಗಿ ಬರುತ್ತೆ ಈ ಥರ ಮಾಡೋದ್ರಿಂದ. ನಾನು ಜಾಸ್ತಿ ಏನೂ ಮಾಡಲಿಲ್ಲ, ಏಕೆಂದರೆ ಆಯಿಲಲ್ಲಿ ಮಾಡೋವಂಥದ್ದು ಜಾಸ್ತಿ. ಕೂಡ ಯಾವಾಗ್ಲೂ ಬಜ್ಜಿ ಬೋಂಡ ಅಂತಲೇ ಮಾಡ್ತಿರ್ತಾರೆ, ನಾನು ವೀಡಿಯೋ ಹಾಕಿದ್ದೀನಿ, ಬೇಕಾದ್ರೆ ನೀವು ನೋಡ್ಬೋದು. ಸೊ ಹಂಗಾಗಿ ವಡೆ ಮಾಡೋಣ ಅಂತೇಳಿ 2 ದಪ್ಪದು ಈರುಳ್ಳಿ, ಹಾಗೆಯೇ ಒಂದು 10 ಮೆಣಸಿನ್ಕಾಯಿ ಕಟ್ ಮಾಡಿದೆ. ಬಟ್ ಅದು ಏನಪ್ಪ, ಮೆಣಸಿನ್ಕಾಯಿ ಸ್ವಲ್ಪನೂ ಕೂಡ ಖಾರ ಇಲ್ಲ, ಅದಕ್ಕೆ ನಾನು 10 ಹಾಕ್ಕೊಂಡಿದ್ದೀನಿ. ಹಾಗೆಯೇ ರುಬ್ಬಿ ಹಾಕೊಳ್ಳೋ ಬೌಲ್ಗೆ ಸ್ವಲ್ಪ ಕರಿಬೇವನ್ನು ಕೂಡ ನೀಟಾಗಿ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಕತ್ರಿಲಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ, ಚಾಕುನಲ್ಲಿ ಕಟ್ ಮಾಡಿ ಹಾಕ್ಕೊಂಡಿಲ್ಲ. ಆ್ಯಕ್ಚುಲಿ ನಾನು ಚಾಕುನಲ್ಲಿ ಕಟ್ ಮಾಡೋದಕ್ಕಿಂತ ಜಾಸ್ತಿನೇ ಕತ್ರಿ ಯೂಸ್ ಮಾಡ್ತೀನಿ. ಸೊ ಹಂಗಾಗಿ ಮೆಣಸಿನ್ಕಾಯಿ, ಕರಿಬೇವಿನೆಲೆ, ಹಾಗೆಯೇ ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ಈರುಳ್ಳಿನ, ಯಾಕೆಂದರೆ ನಾನು ರುಬ್ಬಿ ಹಾಕ್ತಾ ಇಲ್ಲ. ಸಾಮಾನ್ಯ ಕೆಲವೊಂದು ಜನ ಏನು ಮಾಡ್ತಾರೆ ಅಂತಂದರೆ ವಡೆಗೆ ರುಬ್ಬಿ ಹಾಕ್ಕೊತಾರೆ, ಈರುಳ್ಳಿ ಆಗ್ಬೋದು, ಮೆಣಸಿನ್ಕಾಯಿ ಆಗ್ಬೋದು, ಆ ಥರ. ಬಟ್ ನಾನು ಅಲ್ಲಿ ಏನು ರುಬ್ಬಿ ಹಾಕೋತಾ ಇಲ್ಲ. ಇಲ್ಲಿ ಸಬ್ಬಸಿಗೆ ಸೊಪ್ಪನ್ನು ಕೂಡ ತೊಗೊಬಂದಿದ್ದು, ಚೆನ್ನಾಗಿತ್ತು, ಫ್ರೆಶ್ ಆಗಿತ್ತು ಮಾತ್ರ. ಅದರಲ್ಲಿ ನೋಡಿ ಅಲ್ಲಿ ಇಟ್ಕೊಂಡಿದ್ದೆನಲ್ಲ ಅದಷ್ಟೇ, ಆ ಥರದ್ದು 10 ರೂಪಾಯಿಗೆ 2 1 ಅಷ್ಟೇ ಕೊಡೋದು. ಅಲ್ಲಿ ಎಷ್ಟಿರ್ಬೋದು ಅಂತ ನೀವೇ ಬೇಕಾದ್ರೆ ಗೆಸ್ ಮಾಡಿ. ಅಲ್ಲಿ ಒಂದು 4-5 ಕಡ್ಡಿ ಇರ್ಬೋದು ಅಷ್ಟೇ. ಅಷ್ಟಕ್ಕೇ 10 ರೂಪಾಯಿಗೆ 2, 20 ರೂಪಾಯಿಗೆ 2 ಆ ಥರ ಕೊಡ್ತಾರೆ ಇಲ್ಲಿ. ಸೊ ಸಬ್ಬಸಿಗೆ ಸೊಪ್ಪು ಹಾಕಿ ವಡೆ ಬೋಂಡ ಮಾಡಿದ್ರೆ ಇನ್ನೂ ಸಖತ್ತಾಗಿರುತ್ತೆ ಅಂತ ಹೇಳಿ, ತುಂಬ ಫ್ರೆಶ್ ಆಗಿತ್ತಲ್ಲ ಅಂತ ಹೇಳಿ ತೊಗೊಬಂದಿದ್ರಲ್ಲ. ಸೊ ಹಂಗಾಗಿ ಅವರು ಕೂಡ ಇದು ಹಾಕ್ಬಿಟ್ಟು ವಡೆ ಮಾಡು ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ಇವಾಗ ಆ ಸ್ಪೂನಲ್ಲಿ ನಾನು 1 ಸ್ಪೂನಷ್ಟು, ಚಿಕ್ಕ ಸ್ಪೂನ್ ಅದು, 1 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಹಾಗೆಯೇ ಸ್ವಲ್ಪ ಹಳದಿ, ಹಾಗೆಯೇ ಸ್ವಲ್ಪ ಸಾಲ್ಟು. ಖಾಲಿ ಆಗ್ತಾ ಬಂತು ಸಾಲ್ಟು. ಆ್ಯಕ್ಚುಲಿ ಮನೇಲಿದೆ, ಖಾಲಿ ಆಗಿಲ್ಲ. ನಾನು ಯಾವಾಗಲೂ ಅಷ್ಟೇ, ಸಾಲ್ಟು ಖಾಲಿ ಆದಮೇಲೆ ಬಾಟ್ಲನ್ನು ತೊಳೆದ್ಬಿಟ್ಟು ಹಾಕೋತೀನಿ. ಸೊ ಹಂಗಾಗಿ ಖಾಲಿಯಾಗಿದೆ ಅಂತ ಹೇಳಿದೆ ಅಷ್ಟೇ. ಇವಾಗ ಸಾಲ್ಟು, ಹಳದಿ, ಈರುಳ್ಳಿ, ಮೆಣಸಿನ್ಕಾಯಿ, ಸಬ್ಬಸಿಗೆ ಸೊಪ್ಪು, ಕರಿಬೇವಿನೆಲೆ ಇಷ್ಟು ಹಾಕಿ ಒಂದು ಬೌಲ್ಗೆ ಹಾಕಿ ಎತ್ತಿಟ್ಟಿದ್ದೀನಿ. ಇವಾಗ ಒಂದು ಮಿಕ್ಸಿ ಜಾರಿಗೆ ಇದನ್ನು ನೀಟಾಗಿ ನೋಡಿ, ಇವಾಗ ಒಂದೇ ಸಲ ಆಗೋದು ಅಷ್ಟೇ ನಾನು ಮಾಡಿರೋದು. ಒಂದು ಸಲ ಹಾಕಿ ಇವಾಗ ರುಬ್ಕೊಂಬರ್ತೀನಿ. ಇವಾಗ ನಾನು ಅದನ್ನು ಜಾಸ್ತಿ ಮಾಡ್ತಾಯಿಲ್ಲ ಅಂತ ಹೇಳಿದೆ ಅಲ್ವಾ, ಸೊ ಹಂಗಾಗಿ ಒಂದು ಸಲಕ್ಕೆ ಸಾಕಾಯಿತು ನೋಡಿ. ಇವಾಗ ಅದು ದೊಡ್ಡ ಜಾರೇ, ಬಟ್ ಚಿಕ್ಕ ಜಾರಿನಲ್ಲ. ಇವಾಗ ರುಬ್ತಾ ಇದ್ದೀನಿ. ಮನೀಷ್ನ ಸ್ವಲ್ಪ ಫೋನ್ ಇಟ್ಕೋ ಪಾಪು, ಅವನು ವೀಡಿಯೋ ಮಾಡ್ತೀನಿ ಅಂತ ಹೇಳಿದೆ. ಅವನು ಕೂಡ ಸ್ಕೂಲಿಂದ ಬಂದ, ಬೆಳಗ್ಗೆ 7:30 7:15ಗೆ ಹೋದರೆ 6:30ಗೆ ಬರ್ತಾನಲ್ವ. ಸೊ ಅವನಿಗೂ ಕೂಡ ಸ್ಟ್ರೈನ್ ಆದಂಗೆ ಆಗಿರುತ್ತೆ. ಸ್ಕೂಲಲ್ಲಿ ಆಟ ಆಡೋದಾಗ್ಬೋದು, ಕುತ್ಕೊಂಡಂಗೆ ಕೂತಿರ್ತಾರಲ್ವ ಸ್ಕೂಲಲ್ಲೆಲ್ಲ. ಸೊ ಅವ್ರಿಗೂ ಒಂಥರ ಅನ್ನಿಸ್ತಿರ್ತದೆ, ಅದಕ್ಕೋಸ್ಕರ ಇಟ್ಕೊಳ್ಳಲ್ಲ ಹಂಗೆ ಹಿಂಗೆ ಅಂತ ಇದ್ದ. ಆಮೇಲೆ ಸರಿ ಆಯಿತು ಅಂತ ಫೈನಲಾಗಿ ಇಟ್ಕೊಂಡ. ಇಲ್ಲಿ ಮುದ್ದು ಬಂದು ಒಳಗಡೆ ಯಾವಾಗಲೂ ಕಿಚನಲ್ಲಿ ನನ್ನ ಕಾಲು ಹತ್ರನೇ ಇರ್ತಾನೆ. ನನಗೆ ಸಿಟ್ಟು ಬರ್ತದೆ, ಬೈ ಮಿಸ್ಸಾಗಿ ಏನಾದ್ರು ಕಾಲು ಎಡವಿ ಬಿದ್ದರೆ ಅಂತ ಅಷ್ಟೇ. ನಮ್ಮ ಪಾಡಿಗೆ ನಾವು ಕೆಲಸ ಮಾಡ್ತಿರ್ತೀವಲ್ವ, ಒಂದೊಂದ್ಸಲ ನೋಡೋಕ್ಕಾಗಲ್ಲ, ಎಷ್ಟು ಹುಷಾರಾಗಿ ಮಾಡ್ತಿರ್ತೀನಿ, ಆದರೂ ಒಂದೊಂದ್ಸಲ ಮಿಸ್ ಆಗೇ ಆಗುತ್ತೆ. ಇವಾಗ ತೀರಾ ಸಣ್ಣದಾಗೂ ಕೂಡ ರುಬ್ಕೊಂಡಿಲ್ಲ, ತೀರಾ ದಪ್ಪಾಗೂ ಕೂಡ ರುಬ್ಕೊಂಡಿಲ್ಲ, ಒಂದು ಮೀಡಿಯಮ್ ಆಗಿ ಕಾಳು ಅಲ್ಲಲ್ಲೇ ಸಿಗಬೇಕು ಆ ಥರ ರುಬ್ಕೊಂಡು
ಬೌಲ್ಗೆ ಹಾಕ್ತಾ ಇದ್ದೀನಿ. ಹಾಗೆ ಮನೀಶ್ದು ನಿನ್ನೆ ಫಸ್ಟ್ ಟರ್ಮ್ ಎಕ್ಸಾಮು ಸ್ಟಾರ್ಟ್ ಆಗಿತ್ತು. ಸೊ ಹೆಂಗೆ ಮಾಡಿದೆ ಏನು ಅಂತ ಕೇಳಿಕೊಂಡು ಮಾತಾಡ್ಕೊಂಡು ಹಂಗೆ ತೆಗ್ದು ಹಾಕ್ತಾ ಇದ್ದೆ. ಅವನು ಅಮ್ಮ ನೀನು ಫೋನ್ ಇಟ್ಕೊಳಕ್ಕಾಗಲ್ಲ, ಒಂದು ಟ್ರೈಪೋಡ್ ತಗೋ ಫಸ್ಟು ನೀನು ಅಂತ ಹೇಳ್ತಾ ಇದ್ದ. ಅದಕ್ಕೆ ಪಾಪು ನೀನು ಯಾವಾಗ ನೀನು ಚೆನ್ನಾಗಿ ಓದಿ ನೀನು ಯಾವಾಗ ಕೆಲ್ಸಕ್ಕೆ ಹೋಗ್ತೀಯ ಆವಾಗ ನಂಗೆ ಒಂದು ಟ್ರೈಪೋಡ್ ಕೊಟ್ಬಿಡು ಪಾಪು ಅಂತ ಹೇಳ್ತಾ ಇದ್ದೆ. ಅಯ್ಯೋ ಅವಾಗ ನಾನು ಏನು ಬೇಕಾದ್ರೆ ತಕ್ಕೊಡ್ತೀನಿ, ಇವಾಗ ನಾನು ಬಿಟ್ಬಿಡಮ್ಮ ನೀನು ಅಂತ ಜೋಕ್ ಮಾಡ್ಕೊಂಡು ಹಂಗಂಗೆ ಮಾಡ್ತಾ ಇದ್ದ. ಫೈನಲ್ ಆಗಿ ನೋಡಿ ಎಲ್ಲ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಉಂಡೆ ಮಾಡ್ತಾ ಇದ್ದೀನಿ. ಅದು ಯಾವ ಥರ ಇರಬೇಕು ಅಂದರೆ ಬೈಂಡಿಂಗು ಫುಲ್ಲು ಈ ಥರ ಉಂಡೆ ಕಟ್ಟಿ ಈ ಥರ ತಟ್ಟದಾಗ ಈ ಥರ ಬಿದೋಗಬಾರ್ದು, ಒಂಥರ ಅಂಟ್ಕೊಂಡಂಗಿರಬೇಕು ಈ ಥರ. ಸೊ ಆಯಿತು ಎಲ್ಲ ರುಬ್ಬಿ ಇವಾಗಲೇ ಸಾಲ್ಟು ಗಿಲ್ಟು ಎಲ್ಲ ಏನಿತ್ತೋ ಕರೆಕ್ಟಾಗಿ ಹಾಕಿದ್ದೆ ನಾನು ಫಸ್ಟೇ, ಜಾಸ್ತಿ ಏನೂ ಹಾಕಿರಲಿಲ್ಲ. ಸ್ವಲ್ಪ ಖಾರ ಕಡಿಮೆ ಇತ್ತು ಅಂತ ಅನ್ನಿಸ್ತು, ಬಟ್ ಬೇಯಿಸ್ದಾಗಲೇ ಗೊತ್ತಾಗೋದು. ಇವಾಗ ನಾನು ಸ್ಟವ್ ಆನ್ ಮಾಡಿ ಆಯಿಲ್ ಇಟ್ಕೊಂಡಿದ್ದೀನಿ. ಈಗಾಗಲೇ ಟೈಮಿಂಗ್ಸೇ, ಬಟ್ ಮನೀಶು ಅರ್ಜೆಂಟ್ ಮಾಡ್ತಾನೇ ಇದ್ದ, ಅಮ್ಮ ಬೇಗ 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 ಅಂತ. ಇವಾಗ ನೀನು ಇಟ್ಕೊಂಡ್ರೆ ಅಲ್ವಾ ಫೋನ್ ಕರೆಕ್ಟಾಗಿ ಇಟ್ಕೊಂಡ್ರೆ ನಾನು ಈಗ ತಟ್ಟಿ ಹಾಕ್ತೀನಿ, ಬೇಯಿಸ್ಬಿಟ್ಟು ನಿಮಗೆ ಫಸ್ಟ್ ಕೊಡ್ತೀನಿ ಅಂತ ಹೇಳ್ತಾ ಇದ್ದೆ. ಸರಿ ಆಯಿತು ಬೇಗ ಮಾಡಿಕೊಡು ಅಂತ ಹೇಳ್ದ. ಒಂಚೂರು ಬಿಟ್ಟು ನೋಡಿದೆ, ಆಯಿಲ್ ಬಿಸಿ ಆಗಿತ್ತು. ಆಯಿಲ್ ಬಿಸಿ ಆದಮೇಲೆ ಹಾಗೇ ನನ್ನ ಕೈಲಿ ನನಗೆ ಬಟ್ಟೆಲಿ ಕೆಳಗಡೆ ಬಟ್ಟೆ ಹಾಕ್ಕೊಂಡು ತಟ್ಟಿ ಬಿಡೋಣ ಅಂತ ಅಂದ್ಕೊಂಡೆ, ಬಟ್ ಅದು ಒಂದು ಸಲ ಏನೋ ಎರಡೆರಡು ಕೆಲಸ ಅಂತ ಅನ್ನಿಸ್ತು. ಹೆಂಗಿದ್ರು ಕೈ ಅವಾಗವಾಗ ತೊಳ್ಕೊತಾ ಇರ್ತೀನಲ್ವ ಅಂತ ಹೇಳಿ ನಾನೇನು ಮಾಡಿದೆ, ಎಡದ ಕೈಲಿ ಹಾಕ್ಕೊಂಡು ಬಲದ ಕೈಲಿ ತೆಗೆದು ಹಾಕ್ಕೊಂಡು ಎಡದ ಕೈಲಿ ತಟ್ಟಿ ಈ ಥರ ಮಾಡ್ತಾ ಇದ್ದೆ. ಜಾಸ್ತಿ ಅಂದರೆ ತುಂಬ ದೊಡ್ಡದಾಗಿ ಏನು ಮಾಡಿಲ್ಲ, ತುಂಬ ತೆಳುವಾಗಿ ಕೂಡ ಮಾಡಿಲ್ಲ, ತುಂಬ ಅಗಲನೂ ಇಲ್ಲ. ನಾನು ಮಾಡೋ ವಡೆ ಪುಟ್ಟದಾಗಿರ್ತದೆ, ಹಾಗೇ ತುಂಬ ತೆಳುವಾಗಿ ಮಾಡ್ತಿಲ್ಲ. ತುಂಬ ತೆಳುವಾಗಿ ಗಟ್ಟಿಯಾಗಿ ಮಾಡೋದು ಅಂದರೆ ತುಂಬ ದಿನ 1 ಮಂತೆಲ್ಲ ಇಟ್ಕೊಂಡು ತಿಂತಾರಲ್ಲ ಆ ಥರ. ಬಟ್ ನಾನು ಮಾಡಿರೋದು ಯಾವ ಥರ ಅಂದರೆ ಒಂದು 2 ಡೇಸ್ ಇಟ್ಕೊಂಡು ತಿನ್ಬೋದು. ಈ ಚಳಿಲೆಲ್ಲ ಏನೂ ಆಗಲ್ಲ, ಬಟ್ ಅದು ಇದಾಗ್ಬಿಡುತ್ತೆ ಅಂಥೇಳಿ ಫಸ್ಟು ಒಂದು ಹಾಕಿದ್ದೆ ಅಲ್ವಾ, ಸೊ ಅದು ಬೆಂದಿತ್ತು, ಬಾಯ್ಲ್ ಆಗಿತ್ತಲ್ಲ ಅಂತ ಹೇಳಿ ಅದೊಂದು ತೆಗೆದಿಟ್ಟು ನಾನು ಚಾಕು ತೊಗೊಂಡಿದ್ದೀನಿ ನೋಡಿ ಟರ್ನ್ ಮಾಡೋಕ್ಕೆ. ಅದನ್ನು ನನಗೆ ಈ ಥರ ಮಗ್ಚಾಕು ಹೋಗೆಲ್ಲ ನನಗೆ ಚಾಕು ಈಸಿ. ಅಮ್ಮನೂ ಕೂಡ ಹಂಗೆ ಮಾಡ್ತಾರೆ ಸಾಮಾನ್ಯ, ಜಾಸ್ತಿ ಚಾಕುನೇ ಯೂಸ್ ಮಾಡೋದು, ಚಿಕ್ಕ ಚಾಕು. ಸೊ ನಾನು ಕೂಡ ಹಂಗೆ ಮಾಡಿದೆ. ಫೈನಲ್ ಆಗಿ ಫಸ್ಟ್ ಟೈಮ್ ಹಾಕಿದ್ದು 6-7 ವಡೆ ಆಯಿತು. ನಮ್ಮ ಮನೇಲಿ ಮಕ್ಕಳಂತೂ ತುಂಬ ಖುಷಿ ಪಡ್ತಾಯಿದ್ರು. ಸರಿಯಪ್ಪ ಆಯಿತು ಅಂತ ಹೇಳಿ ಅವ್ನಿಗೆ ಇನ್ನೇನು ಟೈಮ್ ಆಯಿತು. ಅವ್ನು ಬಂದಾಗ ಹಾಲು ಕೂಡ ಬಿಸಿ ಮಾಡಿಕೊಟ್ಟಿರಲಿಲ್ಲ ಮನೀಶ್ಗೆ, ಯಾಕೆಂದರೆ ಇದಕ್ಕೆಲ್ಲ ರೆಡಿ ಮಾಡ್ಕೊಂಡು ಕೂತ್ಕೊಂಡೆ ಅಲ್ವಾ. ಸೊ ಹಂಗಾಗಿ ಟೈಮ್ ಆಯಿತು ಅಂತೇಳಿ ಡೈರೆಕ್ಟಾಗಿ ಅವನಿಗೆ ಅನ್ನ ಸಾಂಬಾರೆಲ್ಲ ಮಾಡಿಟ್ಟಿದ್ದೆ. ಸರಿ ಆಯಿತು ಅಂತೇಳಿ ಅವನಿಗೆ ಅನ್ನ ಸಾಂಬಾರು ಕೊಟ್ಟೆ. ಇವಾಗ ತಿಂತಾಯಿದ್ರೆ ಚೆನ್ನಾಗಿ ಬಂದೈತಿ ಅಂತ ಹೇಳ್ತಾ ಇದ್ದ. ಮುದ್ದು ಟೇಸ್ಟ್ ಹೆಂಗೈತೆ ಅಂತ ಕೇಳಿದ್ರೆ ಇನ್ನೊಂಚೂರು ಖಾರ ಆಗಬೇಕಿತ್ತು ಅಂತ ಹೇಳ್ತಾ ಇದ್ದ. ಮನೀಶ್ನ ಕೇಳೋದಕ್ಕೆ ಅದಕ್ಕೆ ಏನಿಲ್ಲ ಕರೆಕ್ಟಾಗೈತೆ ತುಂಬ, ಅವ್ನು ಏನೋ ಗೊತ್ತಿಲ್ಲ, ಅವ್ನ ಕೈ ಆಡಿಸಿದ್ ನೋಡಿ ಮನೀಶು, ಏನೋ ಗೊತ್ತಿಲ್ಲಪ್ಪ ನನಗಂತೂ ಕರೆಕ್ಟಾಗೈತೆ ಅಂತ ಹೇಳ್ತಾ ಇದ್ದ. ಸರಿ ಆಯಿತು ಅಂತೇಳಿ ಅವ್ನು ಸ್ವಲ್ಪ ಊಟ ಹಾಕ್ಕೊಡಮ್ಮ ಅಂತ ಬಂದ ಮುದ್ದು. ಸರಿ ಆಯಿತು ಹಾಕ್ಕೊಡ್ತೀನಿ ಅಂತ ಬಂದೆ, ಬಟ್ ಅವ್ನು ತಿನ್ನಲೇ ಇಲ್ಲ ಮುದ್ದು ರೈಸ್ನ. ಇದು ಸೆಕೆಂಡ್ ಟೈಮ್ ಹಾಕಿರೋದು, 3 ಸಲ ಆಯಿತು ಅಷ್ಟೇ. ಒಂದು ಸಲ 6 ಏನೋ ಹಾಕ್ತೀವಿ, ಇನ್ನೊಂದು ಸಲ ಎಷ್ಟು ಹಾಕಿದ್ನೋ ಅಷ್ಟು ನೆನಪಿಲ್ಲ ಒಟ್ಟಿನಲ್ಲಿ. ಸೊ 2ನೇ ಟ್ರಿಪ್ ಹಾಕಿದ್ದು ಕೂಡ ಆಯಿತು ನೋಡಿ. ತುಂಬ ಚೆನ್ನಾಗಿ ಬಂದೈತೆ ಮಾತ್ರ. ನಾನು ಟೇಸ್ಟ್ ನೋಡಿಲ್ಲ, ಒಟ್ಟಿನಲ್ಲಿ ನೋಡಿರಲಿಲ್ಲ. ಮನೀಶ್ ಹೇಳ್ದ ಚೆನ್ನಾಗೈತೆ ಕಣಮ್ಮ, ಮೈಲ್ಡಾಗಿ, ಖಾರನೂ ಇಲ್ಲ, ಈ ಕಡೆ ಜಾಸ್ತಿ ಸಪ್ಪೆನೂ ಇಲ್ಲ, ಮೀಡಿಯಮ್ ಆಗೈತೆ ಅಂತ ಹೇಳ್ದ. ಸರಿ ಆಯಿತು ತಿನ್ನೋ ಅಂತ ಹೇಳ್ದೆ. ಇಲ್ಲಿ ಇದು 3ನೇ ಟ್ರಿಪ್ಪು, 3ನೇ ಸಲ ಆಗ್ತಿರೋದು. ಮತ್ತೆ ಇನ್ನೊಂದು ಸಲ ಕೇಳಿದ್ರು ಊಟ ತಿನ್ನೋವಾಗ ಒಂದು ಸಲ ಹಾಕ್ಕೊಟ್ಟಿದ್ದೆ ಇಬ್ರಿಗೂ. ಮತ್ತೆ ಇನ್ನೊಂದು ಸಲ ಬೇಕು ಅಂತ ನಮ್ಮ ಮುದ್ದು ನೋಡಿ ಯಾವ ಥರ ಕೈ ಆಡಿಸಿದ್ದೀನಿ ಅಂತ ಬೇಕು ಅಂತಾರೆ. ಸರಿ ಆಯ್ತಪ್ಪ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಅಂತ ತಂದುಕೊಟ್ಟೆ. ಅವನು ಮನೀಶ್ ಕೂಡ 1-2 ಹಾಕ್ಕೊಂಡು ಸಾಕು ನನಗೆ ಅಂತ ಅಂದ. ಮುದ್ದುನ ತಗೋ ಇನ್ನೊಂದು ಸ್ವಲ್ಪ ಸಾಕಷ್ಟು ಅಂತಂದೆ, ಬೇಡ ಅಂತ ಅಂದ. ನೋಡಿ ಈಗ ಪ್ಲೇಟ್ ತಳ್ತಾನೆ, ಇವಾಗ ಸಾಕಮ್ಮ ತೊಗೊಂಡು ಹೋಗು ಅಂತ ಅಂದ. ಅಷ್ಟೇ, ಮಕ್ಕಳಿಗೆ ತೃಪ್ತಿ ಆಗೋಷ್ಟು, ಹಂಗಂತ ಏನು ಜಾಸ್ತಿ ಏನು ತಿನ್ನಲ್ಲ, ಸ್ವಲ್ಪನೇ ತಿನ್ನೋದು. ತೃಪ್ತಿ ಆಗೋಷ್ಟು ಕೊಟ್ಟರೆ, ನೀವೇನೇ ಆಗಲಿ ಮಕ್ಳುಗಳಿಗೆ ಅವ್ರಿಗೆ ತೃಪ್ತಿ ಆಗೋಷ್ಟು ಕೊಟ್ರೇ ತಿಂತಾರೆ. ಮತ್ತೆ ನೀವು ಕೊಟ್ಟರು, ನೀವೇನೇ ಕೊಟ್ರು ಮತ್ತೆ ಇಸ್ಕೊಳಕ್ಕೆ ಹೋಗಲ್ಲ, ಯಾಕೆಂದರೆ ಅವ್ರಿಗೆ ಎಷ್ಟು ಬೇಕೋ ಅಷ್ಟು ತಿಂತಾರೆ ಅಷ್ಟೇ. ಮತ್ತು ಈಗ ಸಮಾಧಾನ ಆಗದಿರೋಷ್ಟು ಕೊಟ್ಬಿಟ್ರೆ ಮಕ್ಳುಗಳಿಗೆ ಏನು ಮಾಡ್ತಾರೆ ಹೇಳಿ, ಇನ್ನೊಸಿ ಬೇಕು ಅಂತಾರೆ. ಈಗ ಒಂದು ಕೊಟ್ಬಿಟ್ರೆ ನಿಂಗೆ ಅಷ್ಟೇ ಸಾಕು ಅಂತಂದರೆ ಇನ್ನೊಂದು ಬೇಕು ಅಂತ ಕೇಳ್ತಾರೆ, ಅವ್ರಿಗಿನ್ನೂ ತೃಪ್ತಿ ಆಗಿರಲ್ಲ. ಸೊ ಹಂಗಾಗಿ ಅವ್ರಿಗೆ ತೃಪ್ತಿ ಆಗೋಷ್ಟು ಕೊಟ್ಬಿಟ್ರೆ ಆಮೇಲೆ ನೀವು ಎಷ್ಟೇ ಕೊಡ್ತೀನಿ ಅಂದ್ರೂ ಬೇಡ ಅಂತಲೇ ಅನ್ನೋದು. ಸೊ ನಾನು ಹಂಗೆ ಮಾಡ್ತೀನಿ, ನಾನು ಏನಾದ್ರು ಮಾಡಿದ್ರೆ ಅವ್ರು ಎಷ್ಟು ತಿಂತಾರೋ ಅಷ್ಟು ಕೊಟ್ಬಿಡ್ತೀನಿ ನಾನು. ಆಮೇಲೆ ಇನ್ನೊಂದು ಸಲ ಕೇಳಿದೆ ಬೇಕಾ ಅಂತ, ಸಾಕು ಅಂತ ಅಂದ. ಸೊ
ಸೊ ಫೈನಲಿ 3ನೇ ಬ್ಯಾಚ್ ಕೂಡ ಆಯಿತು, ತೆಗ್ದಾಕ್ತಾ ಇದ್ದೀನಿ. ಸೊ ಪ್ಲೀಸ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಹಾಗೆ ನೋಡ್ತಿದ್ದೀರೋ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋನ ನೋಡಿ ಅಂತ ಕೇಳ್ಕೊತೀನಿ. ಇವಾಗ ನೋಡಿ, ಇದು ಫೈನಲ್ ಧರ್ಮಗೂ ಎತ್ತಿಡಬೇಕು. ನಾನು ಕೂಡ ಇನ್ನೂ ತಿಂದಿರಲಿಲ್ಲ. ನನಗೆ ಫಸ್ಟು ಎಷ್ಟು ಬೇಗ ಫ್ರೆಶ್ ಅಪ್ ಆಗಿಬಿಡ್ತೀನೋ ಅಂತ ಅನ್ನಿಸ್ತಾಯಿತ್ತು. ನನಗೆ ಕಿಚನಲ್ಲಿ ಏನಾದ್ರು ಅಡುಗೆ ಮಾಡಿದಾಗ ಈ ಥರ ಆಯಿಲ್ ಐಟಮ್ಸ್ ಏನಾದ್ರು ಮಾಡಿದಾಗ ಒಂಥರ ಹೊಟ್ಟೆ ಎಲ್ಲ ತೊಳಸ್ದಂಗೆ ಆಯ್ತಾ ಇರ್ತದೆ ನನಗೆ, ಈ ಬಜ್ಜಿ ಬೋಂಡ್ ಏನಾದ್ರು ಮಾಡಿದಾಗ. ಸೊ ಹೋಗಿ ನಾನು ಫ್ರೆಶ್ ಆಗಿ ಬಂದೆ. ಗ್ಯಾಸ್ ಹತ್ರ ಏನೂ ಕ್ಲೀನ್ ಮಾಡಿಲ್ಲ, ಮಾತ್ರ ಹಂಗೆ ಐತೆ. ಆಯಿಲ್ದು ಅಂದರೆ ವಡೆ ಮಾಡಿ ಇಟ್ಟಿದ್ನಲ್ಲ, ಅದು ಕೂಡ ಕಡೆಯೇ ಅಲ್ಲೇ ಇಟ್ಟಿದ್ದೀನಿ. ಸೊ ಟೇಸ್ಟ್ ಮಾಡೋಣ ಫಸ್ಟು ಅಂತ ಹೇಳಿ ಒಂದು ತಗೊಂಡು ಬಂದು ಕುತ್ಕೋತಾ ಇದೆ. ಆಲ್ರೆಡಿ ಮನೀಶ್ದು ಕೂಡ ಊಟ ಆಗಿ ಕೂತಿದ್ದ. ಮುದ್ದು ಕೂಡ ಊಟ ಆಗಿತ್ತು. ಅವನು ಸ್ವಲ್ಪ ರೈಸ್ ತಿನ್ನಲಿಲ್ಲ. ಮುದ್ದು ತಿಂತೀನಿ ಅಂತ ಹೇಳ್ದ, ಬಟ್ ತಿನ್ನಲಿಲ್ಲ. ಯಾಕೆ ಅಂತ ಗೊತ್ತಿಲ್ಲ. ಯಾಕೆಂದರೆ ವಡೆ ತಿಂದಿದ್ದ ಅಲ್ವಾ. ಅವನು ವಡೆ ತಿಂದು ಈ ಥರ ಸೈಡ್ಸ್ ಏನಾದ್ರು ತಿಂದರೆ ಅವನು ಊಟನೇ ಮಾಡಲ್ಲ ಜಾಸ್ತಿ ಆ್ಯಕ್ಚುಲಿ. ಸೊ ಇಷ್ಟೇ ಇವತ್ತಿನ ವೀಡಿಯೋ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ನಿಮ್ಮ ಕಡೆ ಎಲ್ಲ ಸಬ್ಬಸಿಗೆ ಸೊಪ್ಪು, ನಮ್ಮ ಕಡೆ ಎಲ್ಲ ನಮ್ಮ ಮನೇಲೆಲ್ಲ ಸಬ್ಬಸಿಗೆ ಸೊಪ್ಪು ಅಂತಲೇ ಅನ್ನೋದು, ಸಬ್ಸಿಗೆ ಸೊಪ್ಪು ಅಂತೀವಿ. ನಾವು ಸಬ್ಸಿಗೆ ಸೊಪ್ಪು ಅಂತಲೇ ಅನ್ನೋದು. ಇನ್ನು ಸ್ವಲ್ಪ ಜನ ಸಬ್ಬಸಿಗೆ ಸೊಪ್ಪು ಅಂತಾರೆ, ಇನ್ನು ಸ್ವಲ್ಪ ಜನ ಸಬ್ಬಕ್ಕಿ ಸೊಪ್ಪು ಅಂತಾರೆ. ನಿಮ್ಮ ಮನೆಗಳಲ್ಲಿ, ನಿಮ್ಮ ಊರಲ್ಲಿ ಎಲ್ಲರೂ ಯಾವ ಥರ ಕರಿತೀರಾ, ಸೊಪ್ಪು ಏನಂತ ಕರಿತೀರಾ, ಅದಕ್ಕೆ ಏನು ಹೆಸರು ಅಂತ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಳಿ. ನಮ್ಮನೆ ಅಂತೂ ಸಬ್ಬಸಿಗೆ ಸೊಪ್ಪು, ಆಮೇಲೆ ಸಬ್ಸಿಗೆ ಸೊಪ್ಪು ಅಂತಲೂ ಕೂಡ ಕರಿತೀವಿ. ಮಾಡಿದ್ದು ತುಂಬ ಚೆನ್ನಾಗಿತ್ತು ಮಾತ್ರ. ಟೇಸ್ಟ್ ಮಾತ್ರ ನಿಜವಾಗ್ಲೂ ಯಾವ ಥರ ಇತ್ತು ಅಂದರೆ ಒಂಥರ ತುಪ್ಪ ತಿನ್ನೋ ಥರನೇ ಅನ್ನಿಸ್ತಾ ಇತ್ತು ನನಗಂತೂ. ಕೆಲವೊಂದು ವಡೆ ಮಾಡಿದಾಗ ಹಂಗೆ ಅನ್ನಿಸ್ತಾ ಇರ್ತದೆ. ಆಮೇಲೆ ಇನ್ನೊಂದು ಕೆಲವೊಂದು ಉಪ್ಪಿನಕಾಯಿಗಳು ಸೇಮು ಅನ್ನಕ್ಕೆ ಹಾಕೊಂಡು ತಿಂತಾರೆ, ಒಂಥರ ತುಪ್ಪದಲ್ಲಿ ತಿಂತಿದ್ದೀನೇನೋ ಅನ್ನೋ ಥರ ಫೀಲು, ಆ ಥರ ಟೇಸ್ಟು ಚೆನ್ನಾಗಿ ಬಂದಿತ್ತು. ಐ ಹೋಪ್ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಪ್ಲೀಸ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಹಾಗೆ ನೋಡ್ತಿದ್ರು, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಮುದ್ದು ನೋಡಿ, ಅಲ್ಲಿ ನಾನು ತಿಂತಾಯಿದ್ದೆ. ಅವ್ನು ತಿನ್ನೋಕ್ಕೆ ಅಂತ ಅಲ್ಲ, ನಾನು ವೀಡಿಯೋ ಮಾಡ್ತಿದ್ನಲ್ಲ, ಸೊ ಅದನ್ನು ನೋಡ್ಕೊಂಡು ಹಂಗೆ ಓಡಾಡ್ತಾನೆ ಇದ್ದ ಗಾಡೀಲಿ. ಮನೀಶ್ ಕೂಡ ಆ ಕಡೆ ಕೂತಿದ್ದಾನೆ, ಟಿ ವಿ ನೋಡ್ತಾ ಇದ್ದಾನೆ. ಅವನು ಇನ್ನೇನು ಮಲ್ಕೊಳ್ಳೋ ಟೈಮೇ. ಅವನು ಸ್ಕೂಲಿಂದ ಬಂದ ತಕ್ಷಣ ಊಟ ಮಾಡಿ ಅವನಿಗೆ ಮಲ್ಕೊಂಡ್ರೆ ಸಾಕು. ಇಷ್ಟೇ ಟೈಮ್ ಕೂಡ ಆಯಿತು. ಮೇ ಬಿ ಟೈಮ್ ಇವಾಗ 7:30